ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಒಂದು ಸುವರ್ಣ ವಾಹಿನಿಗೆ ನಾನು HSV ಅವ್ರನ್ನ ಸಂದರ್ಶನ ನಾನು ಮಾಡಿದ್ದೆ. ಆಗ ಒಂದು ಮಾತು ಹೇಳಿದ್ರು ಅವರು, ಈ ನಡುವೆ ಮೆಲುದನಿಯಲ್ಲಿ ಮಾತಾಡೋದೇ ಕಳೆದು ಹೋಗ್ಬಿಟ್ಟಿದೆ ಅಮ್ಮ ಅಂತ. ಅಂದರೆ ಅದು ಬಹಳ ನಿಜ. ಅವರ ಕಾವ್ಯದಲ್ಲಿ, ಅವರ ಹಾಡುಗಳಲ್ಲಿ ನಾವು ಹಾಡಬೇಕಾದ್ರೆ ಆ ಸೂಕ್ಷ್ಮ ದನಿ, ಆ ಮೆಲುದನಿ ನಮಗೆ ಸಿಗ್ತಾ ಹೋಗುತ್ತೆ. ಅದು HSV ಅವರ ಒಂಥರ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ನಾನು ನಾಟಕಗಳನ್ನು ಕೂಡ ನಾನೆಷ್ಟೋ ಮಾಡಿದ್ದೀನಿ. ನಾಟಕದಲ್ಲಿ, ರಂಗಭೂಮಿಯಲ್ಲಿ ನಾನು ಅಭಿನಯಿಸ್ತೀನಿ. ಅಲ್ಲಿ ಆದ ಒಂದು ಚಿಕ್ಕ ಅನುಭವವನ್ನು ನಿಮಗೆ ಹೇಳಿ ಇದನ್ನು ನಾನು ತಿಳಿಸ್ಬೇಕು ಅಂತಿದ್ದೀನಿ. ಏನು ಅಂದರೆ, ಒಂದು ನಾಟಕದಲ್ಲಿ ನಾನು ಯಾವುದೋ ಜರ್ಮನ್ ನಾಟಕದ ಕೊಲ್ಯಾಬೊರೇಷನಲ್ಲಿ ಜರ್ಮನ್ ನಟರ ಜೊತೆ ನಾನು ನಟಿಸ್ತಾ ಇದ್ದೆ. ಆಗ ಮಕ್ಕಳ ನಾಟಕ, ಅಂದರೆ ಯಂಗ್ ಅಡಲ್ಟ್ಸ್ ಅಂತ ಅವ್ರು ಹೇಳ್ತಾರೆ, ಅಂದರೆ ಟೀನೇಜರ್ಸ್, ಸ್ವಲ್ಪ ಗಲಾಟೆ ಮಾಡುವಂಥ ಮಕ್ಕಳು ಅವರು. ಆ ನಾಟಕದಲ್ಲಿ ನಾವು ಅಭಿನಯಿಸ್ತಾ ಇರಬೇಕಾದ್ರೆ, ನಾಟಕ ಪ್ರಾರಂಭ ಆದಾಗ ಎಷ್ಟು ಗಲಾಟೆ ಮಾಡ್ತಿದ್ರು ಅವರು ಅಂದರೆ, ನಾವು ಹೇಗೆ ನಾಟಕವನ್ನು ಮುಂದುವರಿಸೋದು ಅಂತ ನಮಗೆ ಸ್ವಲ್ಪ ಸ್ಟೇಜ್ ಮೇಲಿದ್ದವ್ರಿಗೆ ನಮ್ಗೆ ಸ್ವಲ್ಪ ಇದಾಯಿತು. ಫಸ್ಟ್ ಇನ್ಸ್ಟಿಂಕ್ಟ್ ನಮ್ಮದು, ಅವ್ರು ಜೋರಾಗಿ ಕಿರ್ಚ್ತಾ ಇದ್ದರೆ ನಾವು ಅವ್ರಿಗಿಂತ ಜೋರಾಗಿ ಮಾತಾಡೋಣ ಅಂತ. ನಟರು, ನಾನು ಅವ್ರಿಗಿಂತ ಜೋರಾಗಿ ಮಾತಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೆ. ನನ್ನ ಜೊತೆ ಇದ್ದಂಥ ಜರ್ಮನ್ ನಟರು, ಅವರು ತುಂಬ ಮಕ್ಕಳ ನಾಟಕಗಳನ್ನು ಮಾಡಿ ಅವ್ರಿಗೆ ತುಂಬ ಇದಿತ್ತು, ಎಕ್ಸ್ಪೀರಿಯೆನ್ಸ್ ಇತ್ತು. ಅವರು ತಮ್ಮ ದನಿಯನ್ನು ಇನ್ನೂ ಮೆತ್ತಗೆ 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 ಮಾಡ್ತಾ ಹೋದರು. ಎಷ್ಟು ಮೆತ್ತಗೆ ಮಾಡಿದ್ರು ಅಂದರೆ ನನಗೆ ಕೇಳಿಸ್ಲಿಲ್ಲ ವೇದಿಕೆ ಮೇಲೆ ಅವ್ರು ಏನು ಮಾತಾಡ್ತಿದ್ರು ಅಂತ. ಹಾಗೆ ಮಾಡಿದಾಗ ಅಲ್ಲಿ ಕೂತಂಥ ಎಲ್ಲ ಮಕ್ಕಳು, ಗಲಾಟೆ ಮಾಡ್ತಾ ಇದ್ದವರು ಅಲ್ಲೇನೋ ಮೆತ್ತಗೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಅವರು ತಣ್ಣಗಾದರು, ಶಾಂತವಾದರು. ಆಮೇಲೆ ಒಂದು ನಿಶ್ಶಬ್ದ ಸ್ಥಿತಿ ಬಂತು ಸಭಾಂಗಣದಲ್ಲಿ. ಆಮೇಲೆ ನಾವು ನಾಟಕವನ್ನು ಹೇಗೆ ನಾವು ಮಾಡ್ತಿದ್ವೋ ಹಾಗೆ ಮಾಡೋದಕ್ಕೆ ಪ್ರಾರಂಭಿಸಿದ್ವಿ. ಅವತ್ತು ನಾನು ಕಲಿತ ಬಹಳ ದೊಡ್ಡ ಪಾಠ ಅಂದರೆ, ಒಂದೊಂದು ಸಲ ಮೆತ್ತಗೆ ಮಾತಾಡಿದರೆ ನಮಗೆ ಜೋರಾಗಿ ಕೇಳಿಸುತ್ತೆ, ತಲುಪತ್ತೆ ಇನ್ನೂ ಹೆಚ್ಚು. ಅದು ನನಗೆ HSV ಅವರ ದನಿಯಲ್ಲಿ ತುಂಬ ಇದಾಗಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಅವರ ಕಾವ್ಯದಲ್ಲಿ ಅವ್ರ ಹಾಡುಗಳನ್ನು ಹಾಡಬೇಕಾದ್ರೆ ಮೆಲುದನಿಯಲ್ಲಿ ಹೇಳಿದ್ರೆ ಬಹುಶಃ ಎಷ್ಟೋ ಸಲ ಇನ್ನೂ ಗಟ್ಟಿಯಾಗಿ ಕೇಳಿಸೋ ಸಾಧ್ಯತೆ ಇದೆ ಅಂತ. ಮುಂದಿನ ಕವಿತೆ ನಾ ಹೇಳಿದ ಹಾಗೆ ಅಪರೂಪದ ಗೀತೆಗಳನ್ನು ಹಾಡ್ತಾ ಇದ್ದೀನಿ. ಮೈಸೂರು ಅನಂತ ಸ್ವಾಮಿಯವರು HSV ಅವರ ಎಷ್ಟೋ ಗೀತೆಗಳು, ಅಂದರೆ ಒಂದು ಗುಚ್ಛವನ್ನು ಕಂಪೋಸ್ ಮಾಡಿದರು. ಅದು ರಾಧಾಕೃಷ್ಣರ ಬಗ್ಗೆ ಬರೆದಂಥ ಕವಿತೆಗಳು. ಅದರಲ್ಲಿ ಬಹಳ ಜನಪ್ರಿಯ ಗೀತೆಗಳು ಬಹಳಷ್ಟಿದೆ. ಇದು ಕೂಡ ಜನಪ್ರಿಯ ಗೀತೆ, ಆದರೆ ಹೆಚ್ಚು ಹಾಡೋದಿಲ್ಲ. ಇವತ್ತು ಹಾಡ್ತಾ ಇದ್ದೀನಿ, ಕೇಳಿ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ.
ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನ ನಿತ್ತ ಕೊಳಲಿಗೆ ಕೊಳಲು 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 ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಕೊಟ್ಟ ಹೆಣ್ಣಿಗೆ ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ ಅನ್ನ ಕೊಟ್ಟ ಭಕ್ತಗೆ ಅನ್ನ ಕೊಟ್ಟ ಭಕ್ತಗೆ ಹೊನ್ನ ಕೊಟ್ಟ ಮಾಧವ ಮಾಧವ ಅನ್ನ ಕೊಟ್ಟ ಭಕ್ತಗೆ ಹೊನ್ನ ಕೊಟ್ಟ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಹಾಲು ಕೊಟ್ಟ ವಿದುರಗೆ ಹಾಲು ಕೊಟ್ಟ ವಿದುರಗೆ ಬಾಳು ಕೊಟ್ಟ ಮಾಧವ ಹಾಲು ಕೊಟ್ಟ ವಿದುರಗೆ ಬಾಳು ಕೊಟ್ಟ ಮಾಧವ ದೇಹ ಕೊಟ್ಟ ಮಣ್ಣಿಗೆ ದೇಹ ಕೊಟ್ಟ ಮಣ್ಣಿಗೆ ಜೀವ ಕೊಟ್ಟ ಮಾಧವ ಮಾಧವ ದೇಹ ಕೊಟ್ಟ ಮಣ್ಣಿಗೆ ಜೀವ ಕೊಟ್ಟ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನ ನಿತ್ತ ಕೊಳಲಿಗೆ ಕೊಳಲು 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 ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ
ಆ ತನ್ನ ಮುತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಮಾಧವ ಮಾಧವ